ಮನಮೋಹನ್ ಸಿಂಗ್ ಅವರ ಹೆಸರು ಕಿವಿಗೆ ಬಿದ್ದ ತಕ್ಷಣ ನೆನಪಿಗೆ ಬರೋದು ಅವರ ಸರಳತನ ಹಾಗೆ ಆರ್ಥಿಕತೆಯ ವಿಚಾರದಲ್ಲಿ ಅವರಿಗಿದ್ದ ಪಾಂಡಿತ್ಯ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನೂರಾರು ಸಾಧನೆಯನ್ನ ಮಾಡಿ ಭಾರತದ ಆರ್ಥಿಕತೆಯ ಬೆಳವಣಿಗೆಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹೀಗೆ ಸತತ 10 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಹುಟ್ಟಿದ್ದು ಪಾಕಿಸ್ತಾನದಲ್ಲಿ ಅನ್ನೋ ಕುತೂಹಲದ ವಿಚಾರ ನಿಮಗೆ ಗೊತ್ತಿದ್ಯಾ? ಅದು 1992ರ ಕಾಲಘಟ್ಟ. ಭಾರತದ ಆರ್ಥಿಕ ಸ್ಥಿತಿಗತಿ ತೀರಾ ಕುಸಿತ ಕಾಣ್ತಾ ಇತ್ತು. ಭಾರತದ ಆರ್ಥಿಕತೆ ಕುಸಿತ ಆತಂಕವನ್ನ ಕೂಡ ಹುಟ್ಟುಹಾಕಿತ್ತು. ಆಗ ಅಮೆರಿಕ ಇಡೀ ಜಗತ್ತಿನ ಬಾಸ್ ಆಗಿದ್ದ ಕಾಲ. ಯುರೋಪ್ ಮತ್ತು ಅಮೆರಿಕದ ಕೈಯಲ್ಲಿ ಇಡೀ ಜಾಗತಿಕ ಆರ್ಥಿಕತೆ ಇತ್ತು ಅನ್ನೋ ಆರೋಪ ಈಗಿನ ಕಾಲಘಟ್ಟದಲ್ಲಿತ್ತು. ಆದರೆ ಅದೆಲ್ಲವನ್ನ ಒಡೆದು ಹಾಕಿ ಭಾರತದ ಆರ್ಥಿಕತೆ ಜಾಗತಿಕ ಮಟ್ಟದಲ್ಲಿ ಮಿಂಚೋ ಹಾಗೆ ಮಾಡಿದ ಮಹಾನ್ ವ್ಯಕ್ತಿ ಮನಮೋಹನ್ ಸಿಂಗ್ ಆಗಿದ್ರು. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಹುಟ್ಟಿದ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲಕಾರಿ ವಿಚಾರವನ್ನ ನಿಮಗೆ ಹೇಳ್ತಾ ಇದ್ದೀವಿ. 1992ರ ಸಮಯದಲ್ಲೇ ಭಾರತದ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿಕೊಟ್ಟವರು ಮನಮೋಹನ್ ಸಿಂಗ್ ಅವರು. ಇವರ ಕಾಲದಲ್ಲಿ ಸಾಕಷ್ಟು ದೊಡ್ಡ ಸುಧಾರಣೆಯನ್ನ ಕಂಡಿತ್ತು. 1932ರ ಸೆಪ್ಟೆಂಬರ್ 26 ಆ ದಿನ ಭಾರತದ ಆರ್ಥಿಕತೆಯ ಲೆಜೆಂಡ್ ಮನಮೋಹನ್ ಸಿಂಗ್ ಅವರು ಜನಿಸಿದ್ದು. ಆಗಿನ್ನೂ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆಗಿರಲಿಲ್ಲ. ಅಖಂಡ ಭಾರತ ಅಸ್ತಿತ್ವದಲ್ಲಿದ್ದ ಸಮಯದಲ್ಲಿ ಪಾಕಿಸ್ತಾನದ ಈಗಿನ ಭೂಭಾಗ ಗಾಹ್ ಭಾಗದಲ್ಲಿ ಮನಮೋಹನ್ ಸಿಂಗ್ ಅವರು ಜನಿಸಿದ್ದು. ಪಾಕಿಸ್ತಾನದ ಈಗಿನ ಭೂಭಾಗದಲ್ಲಿ ಜನಿಸಿ ಮುಂದೆ ಭಾರತದ ಪ್ರಧಾನಿ ಕೂಡ ಆದ್ರು. 1947ರ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತ ದೇಶ ವಿಭಜನೆಯನ್ನ ಮಾಡಿ ಹೊರಟ ಬ್ರಿಟಿಷರ ನಿರ್ಧಾರದ ಪರಿಣಾಮದ ಕಿಚ್ಚು ಹೊತ್ತಿತ್ತು. ಹೀಗೆ ಪಾಕಿಸ್ತಾನದ ಭೂಭಾಗದಲ್ಲಿ ವಾಸವಿದ್ದ ಮನಮೋಹನ್ ಸಿಂಗ್ ಅವರ ಕುಟುಂಬ ಭಾರತಕ್ಕೆ ವಲಸೆ ಬಂದು ನೆಲೆಸಿದ್ರು. ಈ ರೀತಿ ಪಾಕಿಸ್ತಾನದ ಭೂಭಾಗದಲ್ಲಿ ಹುಟ್ಟಿದ್ರೂ ಆಗ ಅಖಂಡ ಭಾರತವೇ ಅಸ್ತಿತ್ವದಲ್ಲಿತ್ತು. ಹೀಗಾಗಿ ಮನಮೋಹನ್ ಸಿಂಗ್ ಅವರು ಜನಿಸಿದ್ದು ಪಾಕಿಸ್ತಾನದಲ್ಲ, ಭಾರತದ ನೆಲದಲ್ಲೇ ಅನ್ನೋ ವಾದ ಕೂಡ ಇದೆ. ಇದೆಲ್ಲ ಏನೇ ಇದ್ರೂ ಮನಮೋಹನ್ ಸಿಂಗ್ ಅವರು ಇಡೀ ಜಗತ್ತು ಕಂಡ ಅತ್ಯುತ್ತಮ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಈಗ ಜಗತ್ತಿನಾದ್ಯಂತವೇ ತೀವ್ರ ಸಂತಾಪ ವ್ಯಕ್ತವಾಗ್ತಾ ಇದೆ. ಮನಮೋಹನ್ ಸಿಂಗ್ ಅವರ ಅಗಲಿಕೆಯ ನೋವು ಭಾರತೀಯರನ್ನ ಕಾಡ್ತಾ ಇದೆ.